ನಮ್ಮ ಮಿತ್ರರಾದ ಪ್ರಿಯಾಂಕ ಖರ್ಗೆ ಅವರು ನಮ್ಮ ಹುಬ್ಬಳ್ಳಿಗೆ ಬಂದು ಪ್ರಾಮಿಸ್ ಮಾಡಿದ್ರು ಅವರು ಪ್ಲಗ್ ಅಂಡ್ ಪ್ಲೇ ಮಾಡುವಂತ ಒಂದು ಹಾರ್ಡ್ವೇರ್ ಇಂಡಸ್ಟ್ರಿಯಲ್ ಪಾರ್ಕ್ ನಾನು ಮಾಡ್ತೇನೆ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿ. ಈಗ 2.5 ವರ್ಷ ಆಯ್ತು, ಇನ್ನೂ ತನಕ ನಮ್ಮಲ್ಲಿ ಆ ಪ್ಲಗ್ ಅಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ ಶುರುವಾಗಿಲ್ಲ. ಒಂದು ದೊಡ್ಡದ ITPL ಏನು ಬೆಂಗಳೂರಲ್ಲಿ ಇದೆ ಆ ಟೈಪ್ ಒಂದು ಸುಮಾರು ಒಂದು 10 ಲಕ್ಷ ಸ್ಕ್ವೇರ್ ಫೀಟ್ 20 ಲಕ್ಷ ಸ್ಕ್ವೇರ್ ಫೀಟ್ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿ ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಿ ಅವ್ರಿಗೆ ಇನ್ಸೆಂಟಿವ್ ಕೊಟ್ರೆ ಈ ಉತ್ತರ ಭಾಗಕ್ಕೆ ಕರ್ನಾಟಕಕ್ಕೆ ಯಾವ ಇಂಡಸ್ಟ್ರಿಗಳು ಬರ್ತಾವೆ. ಆ ರೀತಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡ್ದೆ, ಯಾವುದೇ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡ್ಲೆ, ಯಾವುದೇ ರೀತಿಯ ಅವ್ರಿಗೆ ಬರಲಿಕ್ಕೆ ನಾವು ಆಕರ್ಷಣೆ ಮಾಡಲಿಲ್ಲ ಅಂತಂದ್ರೆ ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾರೆ? ಉಪನಾಯಕರೇ ಯಾಕೆ ಬರಬೇಕು? ಯಾರು ಬರುದಿಲ್ಲ. ಇಫ್ ಯು ಕ್ಯಾನ್ ಈಲ್ಡ್ ಫಾರ್ ಎ ಮಿನಿಟ್. ಮಾನ್ಯ ಮಾನ್ಯ ಅಧ್ಯಕ್ಷರೇ, ಪಕ್ಕದಲ್ಲಿ ಅಶ್ವಥ್ ನಾರಾಯಣ್ ಸಾಹೇಬರು ಕೂಡ ಕೂತಿದ್ದಾರೆ, ಅರವಿಂದ್ ಅವ್ರ ಪಕ್ಕದಲ್ಲಿ. ನಮ್ಮ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಬಂಡವಾಳ ಯಾವಾಗಲೂ ಕೂಡ ಬೆಂಗಳೂರು ಹೊರಗಡೆ ಹೋಗ್ಬೇಕಂತಲೇ ನಮ್ದೆಲ್ಲರದು ಪ್ರಾಮಾಣಿಕ ಪ್ರಯತ್ನ ಇರೋದು. ಬಿಯಾಂಡ್ ಬೆಂಗಳೂರು ಅಂತ ನಾವು ಪಾಲಿಸಿ ಮಾಡಿದ್ದೀವಿ. ಅದನ್ನು ಮುಂದುವರಿಸ್ತಾ ಲೀಪ್ ಅಂತ ಒಂದು ಪ್ರೋಗ್ರಾಮು ಕಳೆದ ಬಜೆಟ್ ಘೋಷಣೆಯಲ್ಲಿ ಅನೌನ್ಸ್ ಮಾಡಿದ್ವಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಮುಂಚೆ ಏನಾಗ್ತಾಯಿತ್ತು ಅಧ್ಯಕ್ಷರೇ, ಬಂಡವಾಳ ಎಲ್ಲಿ ಪ್ರತಿಭೆ ಇರ್ತಾ ಇತ್ತು ಅಲ್ಲಿ ಹೋಗ್ತಾ ಇತ್ತು. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಪ್ರತಿಭೆ ಎಲ್ಲಿದೆ ಅಲ್ಲಿ ಬಂಡವಾಳ ಬರಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಹುಬ್ಳಿ, ಬೆಳಗಾವಿ, ಧಾರವಾಡ, ಅರವಿಂದ್ ಜಿ, ವಿ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಅ ಕ್ಲಸ್ಟರ್. ಮಣಿಪಾಲ್, ಉಡುಪಿ, ಮಂಗಳೂರು ಕ್ಲಸ್ಟರ್, ಬ್ಯಾಂಗ್ಳೂರ್ ರೂರಲ್ ಆ್ಯಂಡ್ ಅಪ್ ಟು ಮೈಸೂರು ಕಾರಿಡಾರ್, ಕಲಬುರ್ಗಿ, ಬೆಳ್ಳಾರಿ ಸರ್. ಈಗ ಹೋದ ವರ್ಷ ನಾನು ಮಾತು ಕೊಟ್ಟಂಗೆ IIT ಧಾರವಾಡ ಮತ್ತು IIIT ಧಾರವಾಡನಲ್ಲಿ ಕ್ವಾಂಟಮ್ ಆ್ಯಂಡ್ AI ಬೋತ್ ಹ್ಯಾವ್ ಬೀನ್ ಸ್ಯಾಂಕ್ಷನ್ ಆ್ಯಂಡ್ ಇಟ್ ಈಸ್ ವರ್ಕಿಂಗ್. ವಿ ಹ್ಯಾವ್ ಸ್ಪೆಂಡ್ ಮೋರ್ ದೆನ್ 100 crores ಫಾರ್ ದಿಸ್ ಸರ್. ಅದು ಹೊರತುಪಡಿಸಿ ಮಂಗಳೂರಿನಲ್ಲಿ 3.5 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ನಾವು ಈಗ ಒಂದು IT ಪಾರ್ಕ್ ಮಾಡ್ತಾ ಇದ್ದೀವಿ. ಕಲಬುರ್ಗಿನಲ್ಲಿ ಮಾಡ್ತಾ ಇದ್ದೀವಿ. ಇನ್ಕ್ಯುಬೇಷನ್ ಆಕ್ಸಿಲರೇಟರ್ಸ್ ನಿಮ್ಗೆ ಗೊತ್ತಿದೆ ಅದು ಹೌ ಇಟ್ ವರ್ಕ್ಸ್ ಅಲಾಂಗ್ ವಿತ್ ದ ಲೋಕಲ್ ಎಕೋಸಿಸ್ಟಮ್. ಇದು 1 ವರ್ಷದಿಂದ ನಡ್ಕೊಂಡು ಬಂದಿದೆ ಅಧ್ಯಕ್ಷರೇ. ನಿಮಗೆ ನನ್ನ ಡೇಟಾ ಬಿಟ್ಬಿಡಿ, ಕೇಂದ್ರ ಸರ್ಕಾರದ ಡೇಟಾ ಪ್ರಕಾರ STPI ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಡೇಟಾ ಪ್ರಕಾರ ಮೈಸೂರಿಂದ ಇವಾಗ ಸುಮಾರು 5,500 6,000 ಕೋಟಿ ರೂಪಾಯಿ IT ರಫ್ತಾಗ್ತಾ ಇದೆ. ಹುಬ್ಳಿ, ಬೆಳಗಾಂ, ಧಾರವಾಡ ಈ ಕ್ಲಸ್ಟರಿಂದ ಸುಮಾರು 4,500 ಕೋಟಿ ರೂಪಾಯಿ ರಫ್ತಾಗ್ತಾ ಇದೆ. ಮೈಸೂರಿಂದ 3,500 ಆಗ್ತಾ ಇದೆ. ಸೊ ಬೇಸ್ಡ್ ಆನ್ ಟ್ಯಾಲೆಂಟ್, ಬೇಸ್ಡ್ ಆನ್ ಡೆಮೋಗ್ರಫಿ, ಬೇಸ್ಡ್ ಆನ್ ದ ಎಕೋಸಿಸ್ಟಮ್ ನಾವು ಇದನ್ನು ಉತ್ತೇಜನ ನೀಡ್ತಾ ಇದ್ದೀವಿ. ಉದಾಹರಣೆ ಬೆಳಗಾಂನಲ್ಲಿ ಸರ್, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಸ್ಕೋಪ್ ಇದೆ. ಇವಾಗ ಆ್ಯಪಲ್ ಫೋನ್ಗಳಲ್ಲಿ ಕೆಲವು ಮೈಕ್ರೋ ಕಾಂಪೊನೆಂಟ್ಸ್ ಏನು ಹೋಗ್ತವೆ ಅದು ಬೆಳಗಾವಿನಲ್ಲಿ ತಯಾರಾಗ್ತಾ ಇದೆ. EV ಕ್ಲಸ್ಟರ್ ಮಾಡಬೇಕು ಅಂತ ನಾವು ಇಲ್ಲಿ ಉದ್ದೇಶದಿಂದ ಇಲ್ಲಿ ಆಗಲೇ ಸ್ಟೇಕ್ ಹೋಲ್ಡರ್ ಜೊತೆ ಮಾತನಾಡ್ತಾ ಇದ್ದೀವಿ. ಇಟ್ ವಿಲ್ ಟೇಕ್ ಟೈಮ್. ಆದರೆ ಸೆಮಿಕಂಡಕ್ಟರೇ ಬರಬೇಕು, AICTನೇ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಎವ್ರಿಥಿಂಗ್ ಈಸ್ ಜಾಗ್ರಫಿ ಡಿಪೆಂಡೆಂಟ್, ಡೆಮೋಗ್ರಫಿ ಡಿಪೆಂಡೆಂಟ್, ಟ್ಯಾಲೆಂಟ್ ಡಿಪೆಂಡೆಂಟ್, ಎಕೋಸಿಸ್ಟಮ್. ಬಟ್ ದ ಗೌರ್ಮೆಂಟ್ ಈಸ್ ಕಂಪ್ಲೀಟ್ಲಿ ಕಮಿಟೆಡ್ ಟು ಎನ್ಶೋರಿಂಗ್ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್. ಸರ್, ನೀವು ಯಾವಾಗಲೂ ನಿಮ್ದು ಸ್ವಲ್ಪ ಲ್ಯಾಂಡ್ ಭಾಳವ, ಇಲ್ಲಿ ಒಂದು ಕೊಡ್ರಿ, ಒಂದು 5 ಎಕರ್ 10 ಎಕರ್ ನಮಗೆ ಮಾಡ್ತೀವಿ. ಬೇಕಾದಷ್ಟು ಲ್ಯಾಂಡ್ ನಿಮ್ಮ ಸಂಬಂಧ ತೆಗೆದಿಟ್ಟಿದ್ದೈತಿ, ಬರ್ರಿ ಅದಕ್ಕೆ ಬೆಲ್ಲದ IT ಪಾರ್ಕ್ ಅಂತಾನೆ ಇಡ್ತೀವಿ ಸರ್, ಬೇಕಿದ್ರೆ ತೊಂದರೆ ಇಲ್ಲ. ಅಥವಾ ಅರವಿಂದ್ ಅವ್ರ IT ಪಾರ್ಕ್ ಅಂತಾನೆ ಇಡ್ತೀವಿ, ತೊಂದರೆ ಸರ್. ಈಗ ನಿಮಗೆ ನಿಮ್ಮ ಸಹಭಾಗಿತ್ವದಲ್ಲೇ ಮಾಡ್ತಾ ಇದ್ದೀವಿ, ನಿಮ್ಮ ಮಾರ್ಗದರ್ಶನ ತಗೊಂಡೇ ಮಾಡ್ತಾ ಇದೀವಿ. ಎಲ್ಲ ಲೋಕಲ್. ಇವಾಗ ನಿನ್ನೆ ಭರತ್ ಶೆಟ್ಟಿ ಅವರು ಒಂದು ಪ್ರಶ್ನೆ ಕೇಳಿದ್ರು, ವೇದ ವ್ಯಾಸ್ ಅವ್ರು ಕೇಳಿದ್ರು ಸರ್. ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ವಿ ಆರ್ ಟೇಕಿಂಗ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್. ಯಾವ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಯಾವ ಇಂಡಸ್ಟ್ರಿ ತರಬೇಕು, ಹೇಗೆ ನಮ್ಮ ಪ್ರತಿಭೆಯನ್ನು ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಲ್ಲಿ ನಡೀತಾ ಇದೆ ಸರ್. ಐ ಥಿಂಕ್ ಆನರೇಬಲ್ ಡೆಪ್ಯೂಟಿ ಲೀಡರ್ ಆಫ್ ಆಪೋಸಿಷನ್ ವಿಲ್ ಅಪ್ರಿಷಿಯೇಟ್ ದಟ್ ಫ್ಯಾಕ್ಟ್. ಅಲ್ಲ, ನಮ್ದು ಅಪೇಕ್ಷೆ ಪ್ರಿಯಾಂಕ ಅವರಿಂದ ಭಾಳ ಐತಿ. ಯಾಕಂದ್ರೆ ಅವರು ಮೊದಲು ಹೊರತುಪಡಿಸಿ ನೋಡ್ರಿ, ನೀನು ಅಭಯ್ ಪಾಟೀಲ್ ಸಾಹೇಬ್ರು, ಒಂದ್ ನಿಮಿಷ ಸರ್, ನೀನು ಅಭಯ್ ಪಾಟೀಲ್ ಸಾಹೇಬ್ರು ಕೂಡ ಹೇಳ್ತಾ ಇದ್ರಿ ಇಲ್ಲಿ ಮಾಡ್ಬೇಕಂತ. ಅವರೇ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. 100% ಇದರಲ್ಲಿ ಉದ್ಯೋಗ ಸೃಷ್ಟಿನಲ್ಲಿ, ರಾಜ್ಯಕ್ಕೆ ಬಂಡವಾಳ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ
ಬಿಜೆಪಿ ಕಾಂಗ್ರೆಸ್ JDS ಅಂತಿಲ್ಲ ಅಧ್ಯಕ್ಷ. ಅವ್ರು ಕೊಡಕ್ಕೆ ತಯಾರಿದ್ದಾರೆ. ಫೀಸಿಬಿಲಿಟಿ ಮಾಡಿಸ್ತೀನಿ ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಮಂಗಳೂರಿನಲ್ಲಿ ಕೂಡ ಅದೇ ಹಾಗೆ ನಡೆಸ್ತಾ ಇದ್ದೀವಿ ಅಧ್ಯಕ್ಷರೇ. ಸೊ ಆಸ್ ಲಾಂಗ್ ಆಸ್ ವಿ ಆರ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್, ನಮ್ಮ ಯುವಕರ ಭವಿಷ್ಯದ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರೂ ಜೊತೆಗೆ ಮಾಡೋಣ ಅಂತ ಅಷ್ಟೇ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಮ್ದು ಬಹಳ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ಬಹಳ ಇಂಟೆಲಿಜೆಂಟ್ ಮಿನಿಸ್ಟ್ರು, ತಿಳುವಳಿಕೆ ಇದ್ದವರು, ನಮ್ಮವರು, ಮತ್ತು ಮುಂದೆ ಉಪಮುಖ್ಯಮಂತ್ರಿ ಆಗುವಂಥವ್ರು. ಹಂಗಾಗಿ ಅವ್ರಿಂದ ನಮ್ಗೆ ಅಪೇಕ್ಷೆ ಭಾಳ ಐತಿ. ಉತ್ತರ ಕರ್ನಾಟಕ ಇಲ್ಲಿ ತನಕ ಸರಿ ಇತ್ತು, ಈಗ ಒಗ್ಗರಣೆ ಹಾಕ್ಲ. ಈಗ ಒಂದ್ ಕಡೆ ವೆಲ್ ವಿಷರು ಅಂತೀರಿ, ಇನ್ನೊಂದ್ ಕಡೆ ಹೀಗೂ ಮಾತಾಡ್ತೀರಿ. ಈಗ